ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಮನುಷ್ಯ ಯಾವತ್ತು ಸಮಾಜಕ್ಕಾಗಿ ಅರ್ಪಿತವಾಗ್ತಾನೋ ಆವತ್ತು ಅವನ ಹುಟ್ಟು ಸಮಾಜಕ್ಕೆ ಹಬ್ಬವಾಗುತ್ತದೆ. ಯಾರು ಸಮಾಜಕ್ಕಾಗಿ ಬದುಕುತ್ತಾರೋ ಅವರನ್ನು ಸಮಾಜವೇ ಮೆರವಣಿಗೆ ಮಾಡುತ್ತೆ. ಇಂದು ಜನಪ್ರಿಯ ನಾಯಕರು, ಮಾಜಿ ಸಚಿವರು, ಹಾಲಿ ಸಂಸದರು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಜನ್ಮದಿನ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಟ್ಟಿಗೆ ಡಾಕ್ಟರ್ ಕೆ ಸುಧಾಕರ್ ಎಂದರೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲರ ಬಾಯಲ್ಲಿ ಜನಜನಿತ. ತಾವು ಅಧಿಕಾರದಲ್ಲಿದ್ದಾಗ ಚಿಕ್ಕಬಳ್ಳಾಪುರಕ್ಕೆ ತಂದ ಸಮರೋಪಾದಿಯ, ಸಾಗರೋಪಾದಿಯ ಅನುದಾನಗಳು, ವಿಶಿಷ್ಟ ಯೋಜನೆಗಳು, ಅಭಿವೃದ್ಧಿ ಕಾರ್ಯಗಳು ಇವೆಲ್ಲವೂ ಬಹುಶಃ ಅವರನ್ನು ಆ ಮಟ್ಟಕ್ಕೆ ಏರಿಸಿವೆ ಅಂದರೆ ಯಾವುದೇ ಸಂದೇಹ ಪಡೋ ಹಾಗಿಲ್ಲ. ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರವನ್ನು ಗುರುತಿಸ್ತಾರೆ ಅಂದರೆ ಅದಕ್ಕೆ ನೇರ ಕಾರಣ ಡಾಕ್ಟರ್ ಕೆ ಸುಧಾಕರ್ ಎಂಬ ಅದ್ವಿತೀಯ ನಾಯಕ ಎಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಇಂದು ಅವರ ಜನ್ಮದಿನ. ಈ ಜನ್ಮದಿನವನ್ನು ಚಿಕ್ಕಬಳ್ಳಾಪುರದ BJP ಪದಾಧಿಕಾರಿಗಳು ಮತ್ತು ಅವರ ಅಪ್ಪಟ ಅಭಿಮಾನಿಗಳು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ನಂದಿಯ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಪೂರ್ತಿ ಒಂದು ದಿನದ ಭೋಜನ ವ್ಯವಸ್ಥೆ ಮಾಡಿ ಆಶ್ರಮದಲ್ಲಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಉಣಬಡಿಸಿ ತೃಪ್ತಿಪಟ್ಟರು ಅವರ ಅನುಯಾಯಿಗಳು ಮತ್ತು ಅಭಿಮಾನಿಗಳು. ಈ ಆಯೋಜನೆಯನ್ನು ಮಾಡಿದ್ದು TACMSನ ಚುನಾಯಿತ ನಿರ್ದೇಶಕರು ಮತ್ತು BJPಯ ಜಿಲ್ಲಾ ಮಾಧ್ಯಮ ಸಂಚಾಲಕರಾದಂತಹ ಮಧುಚಂದ್ರರವರು ಮತ್ತು BJPಯ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀಯುತ ಅಶೋಕ್ರವರು ಮತ್ತು BJPಯ ನಗರ ಮಂಡಲ ಉಪಾಧ್ಯಕ್ಷರು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಕಾಲೇಜು ಹಂತದ ಸಹಪಾಠಿಗಳು ಮತ್ತು ಮಿತ್ರರಾದಂತಹ ಶ್ರೀಯುತ ಶಶಿಧರ್ರವರು ಮತ್ತು ಚಿಕ್ಕಬಳ್ಳಾಪುರದ BJPಯ ಯುವ ಮುಖಂಡರು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರ ಅಪ್ಪಟ ಅಭಿಮಾನಿಗಳಾದ ಶ್ರೀಯುತ ಮುರಳಿ ಕಂದ್ವಾರರವರು. ಬನ್ನಿ. ಮೊದಲಿಗೆ ಎಲ್ಲರಿಗೂ ಬೆಂಗಳೂರು ನಿರ್ಮಾತರು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀವಿ. ಹಾಗೆ ಈ ದಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಜನಪ್ರಿಯ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರ ಜನ್ಮದಿನ. ಈ ಜನ್ಮದಿನದಂದು ನಾವು ಚಿಕ್ಕಬಳ್ಳಾಪುರದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ನಮ್ಮ ನಗರ ಮಂಡಲದ ಉಪಾಧ್ಯಕ್ಷರಂತಹ ಶಶಿಧರ್ ಅವರು, ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರ್ಯದರ್ಶಿಯಾದಂತಹ RN ಅಶೋಕ್ರವರು, ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ನಗರದ ಮುಖಂಡರಾದಂತಹ ನಮ್ಮ ಕಂದವಾರ ಮುರಳಿ ಅವರು, ನಾವೆಲ್ಲ ಸ್ನೇಹಿತರು ಇವತ್ತು ಸೇರಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅಣ್ಣವರ ಹುಟ್ಟುಹಬ್ಬವನ್ನು ಸುಲ್ತಾನ್ಪೇಟೆಯಲ್ಲಿರುವಂತಹ ದ್ವಾರಕಾಮಯಿ ವೃದ್ಧಾಶ್ರಮದಲ್ಲಿ ಇಂದು ಹಮ್ಮಿಕೊಂಡಿದ್ದೇವೆ. ಈಗ ತಾನೇ ಬಂದು ನಮ್ಮ ಸದ್ಗುರು ಶಿರ್ಡಿ ಸಾಯಿಬಾಬಾ ಅವರಿಗೆ ಪೂಜೆ ಸಲ್ಲಿಸಿ ವೃದ್ಧರೊಂದಿಗೆ ಇವತ್ತು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಹಮ್ಮಿಕೊಂಡು ಅವರ ಜೊತೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರ ಹುಟ್ಟುಹಬ್ಬವನ್ನು ಇಂದು ಆಚರಿಸಿದ್ದೇವೆ. ಬಹುಶಃ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮಹಾನ್ ವ್ಯಕ್ತಿ, ಒಂದು ಸಾಮಾನ್ಯ ಒಂದು ರೈತ ಕುಟುಂಬದಿಂದ ಒಂದು ಪುಟ್ಟ ಗ್ರಾಮ ಪೆರೇಸಂದ್ರದಲ್ಲಿ ಜನಿಸಿ ಇವತ್ತು ಬೆಂಗಳೂರಿಂದ ಹಿಡಿದು ಇಡೀ ಡೆಲ್ಲಿಯವರೆಗೂ ಹೆಸರುವಾಸಿ ಮಾಡಿರುವಂತಹ ಮಹಾನ್ ನಾಯಕ, ಜನಪ್ರಿಯ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಎಲ್ಲರಿಗೂ ತಿಳಿದಿರುವಂಥದ್ದೇ. ಅವರ ಒಂದು ಸಮಾಜ ಸೇವೆ ಎಲ್ಲರೂ ಇವತ್ತು ನೋಡಿ ಎಲ್ಲರೂ ಹೆಮ್ಮೆ ಪಡುವಂಥದ್ದು ನಮ್ಮ ಚಿಕ್ಕಬಳ್ಳಾಪುರದ ಜನತೆ ಹಾಗೂ ನಾವೆಲ್ಲ ಅಭಿಮಾನಿಗಳು ಇವತ್ತು ಹೆಮ್ಮೆ ಪಡ್ತಾ ಇದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಅವರ ಸೇವೆ ಈ ಭಾಗದ ಜನತೆಗೆ ನೀರಿನ ಯೋಜನೆ ತರುವಂಥದ್ದಾಗ್ಬೋದು, HN ವ್ಯಾಲಿ ಆಗ್ಬೋದು, ಹಾಗೆ ನಮ್ಮ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜ್ ನಿರ್ಮಿಸಿರೋಗ್ಬೋದು, ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಎಲ್ಲೇ ನೋಡಲಿ ಒಂದು ಸರ್ಕಾರಿ ಕಟ್ಟಡಗಳು ಇವತ್ತು ತಲೆ ಎತ್ತಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಕೆ ಸುಧಾಕರ್ ಅವರು. ಇವತ್ತು KSRTC ಬಸ್ ಸ್ಟ್ಯಾಂಡ್ ಆಗ್ಬೋದು, ಲೈಬ್ರರಿ ಆಗ್ಬೋದು, ಹಾಗೆ ಇನ್ನಿತರ ಕಟ್ಟಡಗಳು ಯಾವುದೇ ರೀತಿಯಾದಂತಹ ಒಂದು ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅಂದರೆ ಅದು ಡಾಕ್ಟರ್ ಕೆ ಸುಧಾಕರ್ ಅವರು ಕಾರಣ ಆಗ್ತಾರೆ. ಹಾಗೆ ಈಗ ನಮ್ಮ ಸುಧಾಕರ್ ಅಣ್ಣವರು ಸಂಸದರಾಗಿ 2 ವರ್ಷ ಆಯಿತು.
ಈ 2 ವರ್ಷದಲ್ಲಿ ಸದಾ ಅವರ ಕರ್ತವ್ಯಕ್ಕೆ ಜನತೆಯ ಬದ್ಧತೆಗಾಗಿ ಹಗಲಿರುಳು ಅವರು ದುಡಿತಾ ಇದ್ದಾರೆ. ಈಗ ಇಲ್ಲಿ ಈ ಭಾಗದ ಜನತೆಗೆ ರೈತರ ಪರವಾಗಿ ಹಲವಾರು ಬಾರಿ ಸಂಸದದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ. ನಾವು ನೋಡ್ಬೋದು, ಈಗಾಗಲೇ ಮಾವಿನ ಹಣ್ಣು ಇವತ್ತು ರೈತರಿಗೆ ಫಸಲು ಸಿಗದೆ ಇವತ್ತು ಹತಾಶ ಆಗಿದ್ರು. ಅವರ ಪರವಾಗಿ ಇವತ್ತು ಧ್ವನಿ ಎತ್ತಿ ಸಂಸತ್ನಲ್ಲಿ ಇವತ್ತು ಪರಿಹಾರ ಕೊಡಿಸುವ ರೀತಿಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೆ ನಮ್ಮ ಇಲ್ಲಿನ ರೈತರು, ಹೂವಿನ ಬೆಳೆಗಾರರು, ಅವರ ಪರವಾಗಿ ನಿಂತು ಇವತ್ತು ರಾಜ್ಯದ ಒಂದು ಹೂವಿನ ಮಂಡಳಿಯನ್ನ ಒಂದು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಇಟ್ಕೊಂಡು ಇವತ್ತು ಸಂಸತ್ನಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ ಮಾನ್ಯ ನರೇಂದ್ರ ಮೋದಿಜಿ ಅವರ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಧ್ವನಿ ಎತ್ತಿದ್ದಾರೆ. ಅವರು ಕೇವಲ ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಸಂಸದರಲ್ಲ, ಅವರು ಇವತ್ತು ಕರ್ನಾಟಕದ ಹೆಮ್ಮೆಯ ಸಂಸದರು ಅಂತ, ಒಬ್ಬ ಪ್ರತಿನಿಧಿ ಅಂತ ನಾವು ಹೇಳಕ್ಕೆ ನಮ್ಮ ಅಭಿಮಾನಿಗಳು ಇವತ್ತು ನಾವೆಲ್ಲ ಹೆಮ್ಮೆಯಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಜೈ ಸುಧಾಕರಣ್ಣ. ಮತ್ತೊಮ್ಮೆ ಸುಧಾಕರಣ್ಣ ಅವರು ನಮ್ಮ ರಾಜಕಾರಣಕ್ಕೆ ಮತ್ತೊಮ್ಮೆ ಬರಬೇಕು. ಅದೇ ರೀತಿ ನಮ್ಮೆಲ್ಲರ ಒಂದು ಅಭಿಮಾನಿಗಳ ಒಂದು ಅಪೇಕ್ಷೆ ಏನು ಅಂದರೆ, ಅವರು ಮುಂದಿನ ದಿನದಲ್ಲಿ ಈ ರಾಜ್ಯದ ಉದಯೋನ್ಮುಖ ನಾಯಕರಾಗಿ, ಹಾಗೆ ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಕೂಡ ನಾವು ನೋಡ್ತೇವೆ ಅಂತ ನಾವು ಪ್ರಾರ್ಥನೆಯನ್ನ ಈ ಭಗವಂತನಲ್ಲಿ ಸಲ್ಲಿಸಿದ್ದೇವೆ. ಕ್ಷೇತ್ರದ ಸಂಸದರಾದಂಥ, ಮಾಜಿ ಮಂತ್ರಿಗಳು ಆದಂಥ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಸುಧಾಕರ್ ಅವ್ರಿಗೆ ಇವತ್ತು 53 ವರ್ಷ ತುಂಬಿ 54ನೇ ವರ್ಷಕ್ಕೆ ಬೀಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಆ ದೇವರು ಇನ್ನೂ ಅವ್ರಿಗೆ ಆರೋಗ್ಯ ಅಧಿಕಾರ ಕೊಟ್ಟು ನಮ್ಮ ಈ ಭಾಗದ ಜನಗಳ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಲಿ, ಈ ರಾಜ್ಯದ ಅಭಿವೃದ್ಧಿ ಮಾಡುವಂಥ ನಾಯಕನಾಗಿ ಬೆಳೀರಿ ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ಇವತ್ತು ನಾವು ಇಲ್ಲಿ ದ್ವಾರಕಾಮಯಿ ಆಶ್ರಮದಲ್ಲಿ ಬಂದು ಬಾಬಾ ಅವರ ಸನ್ನಿಧಿಯಲ್ಲಿ ಪೂಜೆ ಮಾಡಿ ಇಲ್ಲಿ ನಾವು ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅವರು ತುಂಬ ಬದ್ಧತೆ ಉಳ್ಳಂತಹ ನಾಯಕರಾಗಿದ್ದು, ಅವರು ಹಿಂದೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ ಎಚ್.ಎನ್. ವ್ಯಾಲಿ ನೀರನ್ನು 2 ಹಂತದ ಶುದ್ಧೀಕರಣ ಮಾಡಿ ಈ ಭಾಗದಕ್ಕೆ ನೀರನ್ನು ತಂದರು. ಈಗ ಅದನ್ನು 3ನೇ ಹಂತ ಮಾಡಬೇಕು ಅಂತ ಹೋರಾಟಗಳು ನಮ್ಮ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಈಗ ಆ ಹೋರಾಟದ ನಡುವೆ ರಾಜ್ಯ ಸರ್ಕಾರ ಇನ್ನೂ ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳದೇ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬದ್ಧತೆ ಉಳ್ಳವರಾಗಿ ಅವರು ಆಂಧ್ರದಿಂದ ಕೃಷ್ಣಾ ನದಿ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ತರಬೇಕು ಅಂತ ಅವರು ಸತತವಾಗಿ 2 ವರ್ಷದಿಂದ ಶ್ರಮ ಮಾಡ್ತಾ ಇದ್ದಾರೆ. ಇನ್ನು ಮೊನ್ನೆ ತಾನೇ ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಅದಕ್ಕೆ ಆಗುವಂಥ ಪೂರಕವಾಗಿ ಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನು ಅವರ ಸತತ ಪ್ರಯತ್ನದಿಂದ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವ್ರಿಗೆ ಜಯ ದೊರಕಲಿ, ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಲಿ. ಬದ್ಧತೆ ಉಳ್ಳಂಥ ನಾಯಕನ ಜನ್ಮದಿನವನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ನಾಡಿನ ಜನತೆಗೆ ತಿಳಿಸುತ್ತಾ, ಅದರ ಜೊತೆಗೆ ಈ ಚಿಕ್ಕಬಳ್ಳಾಪುರ ವಿಭಾಗದ ಜನಗಳಿಗೆ ಮತ್ತೊಬ್ಬ ನಾಯಕರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಜನ್ಮದಿನದ ಒಂದು ಶುಭಾಶಯಗಳು. ಯಾವ ರೀತಿ ನಾಡಪ್ರಭು ಕೆಂಪೇಗೌಡರ ಒಂದು ಜನ್ಮದಿನವನ್ನು ಭಕ್ತಿಪೂರ್ವಕವಾಗಿ ಇಡೀ ಕ್ಷೇತ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ, ಅಷ್ಟೇ ಪ್ರೀತಿಪೂರ್ವಕವಾಗಿ ಕೂಡ ಇವತ್ತು ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಎಲ್ಲ ಕ್ಷೇತ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಭಾಜಪ ವತಿಯಿಂದ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿಮಾನಿಗಳ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರದ ಸುಲ್ತಾನ್ಪೇಟೆ ಬಳಿ ಇರುವ ದ್ವಾರಕಾಮಾಯಿ ವೃದ್ಧಾಶ್ರಮದಲ್ಲಿ ಅವರ ಒಂದು ಅಭಿವೃದ್ಧಿಗಾಗಿ ಸ್ವಾಮಿಯವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ, ತದನಂತರ ಅವರ ಹೆಸರಿನಲ್ಲಿ ಇವತ್ತೊಂದು ಅನ್ನ ಪ್ರಸಾದವನ್ನು ಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಎಲ್ಲ ಹಿರಿಯರು ಹಾಗೂ ನಮ್ಮ ಕಾರ್ಯಕರ್ತರೊಂದಿಗೆ ಈ ಕಾರ್ಯಕ್ರಮ ನೆರವೇರಿಸಿ ಬಂದಿದ್ದೀವಿ. ಯಾವ ರೀತಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತ ಅಂತಲೇ ಹೆಸರು ಮಾಡಿ ನಾಡಪ್ರಭು ಅಂತ ಹೆಸರು ತೊಗೊಂಡಿರೋದಕ್ಕೆ ಕಾರಣ ಏನು ಅಂದರೆ, ಅವರ ಸಮಾಜದ ಎಲ್ಲ ಜನಾಂಗದವರನ್ನು ಸೇರಿಸಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಅವರು ನಾಡಪ್ರಭು ಕೆಂಪೇಗೌಡರು ಅಂತ ಅವ್ರಿಗೆ ಹೆಸರು ಪಡೆದಿದೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಾದ್ಯಂತ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿ ಇವತ್ತು ಅಭಿವೃದ್ಧಿ ಪಥದಲ್ಲಾಗಿರ್ಬೋದು, ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲರನ್ನೂ ಒಟ್ಟುಗೂಡಿಸಿ ತಗೊಂಡೋಗ್ತಾರೆ ನಾಯಕರು ಯಾರಾದರೂ ಇದ್ದರೆ ಅವರು ಡಾಕ್ಟರ್ ಕೆ ಸುಧಾಕರ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ಬೋದು, ವಿಶೇಷವಾಗಿ ಎಲ್ಲ ಜನಾಂಗದವರು, ವಿಶೇಷವಾಗಿ ನಮ್ಮಂಥ ಹಿಂದುಳಿದ ವರ್ಗ ಸೇರಿದವರ ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಇವತ್ತು ಪಕ್ಷದಲ್ಲಾಗಿರ್ಬೋದು, ಸಮಾಜದಲ್ಲಾಗಿರ್ಬೋದು ಉನ್ನತ ಹುದ್ದೆಗಳನ್ನು ನೀಡಿ, ಜವಾಬ್ದಾರಿಯನ್ನು ನೀಡಿ ಇವತ್ತು ನಮಗೆಲ್ಲ ಕೆಲಸ ಮಾಡುವ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಇಂತಹ ಒಂದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ
ಅವರಿಗೆ ಮುಂದಿನ ದಿನಗಳಲ್ಲಿ ಕೂಡ ಆ ದೇವರ ಜೊತೆಗೆ ಇಂತಹ ಹಿರಿಯರ ಆಶೀರ್ವಾದ ಕೂಡ ಇರಲಿ ಅಂತೇಳಿ ಇವತ್ತು ಆ ಹಿರಿಯರೊಂದಿಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸುವ ಆಗಿದೆ. ಇದರೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಿನ ದಿನಗಳಲ್ಲಿ ಕೂಡ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇನ್ನು ಮುಂದೆ ಅಭಿವೃದ್ಧಿಯಾಗುವ ಜೊತೆ ಅದೇ ರೀತಿ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ನವರ 53ನೇ ವರ್ಷದ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ, ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ. ಅವರು ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರಲಿ. ಯಾಕೆಂದರೆ ಇಲ್ಲಿ ಅವರಿದ್ದಾಗ ಆದಷ್ಟು ಕೆಲಸಗಳಿಗೆ ಆಗ್ತಾ ಇಲ್ಲ, ಯೋಜನೆಗಳು ಯಾವುದು ಹೊಸ ಯೋಜನೆಗಳು ಬರ್ತಾ ಇಲ್ಲ. ಆದ್ದರಿಂದ ಅವರು ಇಲ್ಲಿ ರಾಜ್ಯ ರಾಜಕಾರಣಕ್ಕೆ ಬಂದರೆ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾವು ಅವ್ರಿಗೆ ಆಶಿಸ್ತಾ ಇದ್ದೀವಿ.